ನೀವು ನಾಯಕತ್ವ ವಹಿಸ್ಕೊಂಡಾಗೆಲ್ಲ ಚಿತ್ರರಂಗ ಒಳ್ಳೆ ಕೆಲಸ. ಅಮ್ಮ ಗ್ರೂಪ್ ಫೋಟೋ ಅಷ್ಟೇ. ನಾಳೆ ಏನಾದರೂ ಆದರೆ ನಾನು ಫೋನ್ ಮಾಡ್ತೀನಿ. ಹಾಗೆ ನಮ್ಗೆ ಹಕ್ಕಿಲ್ಲ ಬಿಡಿ. ಆ ಜಾಗದಲ್ಲಿ ಕಮರ್ಷಿಯಲ್ ಮಾಡ್ತಾರೆ. ವಿಷ್ಣುವರ್ಧನ ಸ್ಮಾರಕನೇ ಇರಬಾರ್ದು ಅಂದ್ಕೊಂಡ್ರೆ ಬೇರೆ ಇನ್ಯಾವುದೋ ಮಾಲು ಕಾಂಪ್ಲೆಕ್ಸ್ ಇರ್ಬೋದು. ಗೊತ್ತಿಲ್ಲ, ಅದನ್ನು ನಾವು ವಾಣಿಜ್ಯ ಮಂಡಳಿಗೆ ತರ್ತೀವಿ. ಪ್ಲೀಸ್ ನಾವು ಅದನ್ನೆಲ್ಲ ಅದು ಗಮನದಲ್ಲಿ ಇರಲಿ. ಸರ್, ಇದು ಏನಾಗುತ್ತೆ ಗೊತ್ತಾ, ಇದು ಇಟ್ಕೊಂಡಿದ್ದೀರಾ, ನಮ್ಗೆ ಹೇಳೋಕ್ಕಾಗಲ್ಲ. ನಾನು ಮೊದಲನೇದಾಗಿ ಅಧ್ಯಕ್ಷರು ಜಯಮಾಲ ಅವರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದರು, ಅದಕ್ಕೆ ಅಭಿನಂದಿಸಬೇಕಾಗಿದೆ. ಎರಡನೇದು ಒಂದಷ್ಟು ಜವಾಬ್ದಾರಿಗಳನ್ನು ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಆಗೋದಿಲ್ಲ. ಯಾಕಂದರೆ ಅನೌನ್ಸ್ ಆಗಿ 6 ತಿಂಗಳಾಯಿತು. ಇವರಿಗೂ ಕೂಡ ಅವರು ಆ ವಿಷಯವಾಗಿ ಯಾವುದೇ ಸರ್ಕಾರದಿಂದ ಆದೇಶ ಬಂದಿಲ್ಲ, ಯಾವುದೇ ಕಾರ್ಯಕ್ರಮ. ಅದನ್ನು ವಾಣಿಜ್ಯ ಮಂಡಳಿಯವರು ನಾಳೆ ಹೋಗ್ತಿದ್ವಿ, CM ಭೇಟಿ ಮಾಡ್ತೀವಿ. ಆ ಸಂದರ್ಭದಲ್ಲಿ ಜ್ಞಾಪಿಸ್ಕೊಂಡು ಕೇಳಿದ್ವಿ. ಅವ್ರು ಖಂಡಿತವಾಗ್ಲೂ ಇದು ಆಗಲೇಬೇಕಂತ ಮಾಡೋಣ. ಇನ್ನೊಂದು ಅಭಿಮಾನ ಸ್ಟುಡಿಯೋದ ವಿಷಯ, ವಿಷ್ಣುವರ್ಧನ್ ಅವ್ರಿಗೆ ಅಲ್ಲಿ ಜಾಗ ಇಲ್ಲ ಅಂತಂದರೆ ಅಲ್ಲಿ ಯಾವುದೋ ಕಮರ್ಷಿಯಲ್ ಕಟ್ಟಡ ಆಗಲಿ ಮಾಲ್ ಆಗಲಿ ಈ ಥರ ಬರಬಾರ್ದು. ಅದಕ್ಕೆ ವಾಣಿಜ್ಯ ಮಂಡಳಿಯವರು ತಾವು ಬಗ್ಗೆ ಮುಂಜಾಗ್ರತೆಯನ್ನು ಕೈಗೊಳ್ಳಬೇಕು ಅನ್ನೋದನ್ನು ಹೇಳಿ ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಬಹುಶಃ ಇನ್ನೊಂದು ವಾರ ದಿವಸದಲ್ಲಿ ಕರ್ನಾಟಕ ಯಾವತ್ತೂ ಉಳಿದಂಥ ಅಭಿಮಾನ ಸ್ಟುಡಿಯೋ ಸಂಬಂಧ ಕರ್ನಾಟಕ ರತ್ನ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅನ್ನೋದು ಏನಾಗಿದೆ ಸಲಹೆ ಕೊಟ್ಟಿದ್ದೀವಿ. ಸಹಜವಾಗಿ ವಿಧಾನಸೌಧದ ಮೆಟ್ಲ ಮೇಲೆ ಮಾಡಬೇಕು ಅಂತ ಹೇಳಿದ್ವಿ. ಅಲ್ಲಿ ಇವತ್ತು ನಡೆದಂತಹ ಸಂಪ್ರದಾಯ. ಮತ್ತು ನಾವು ಹೇಳಿದ್ವಿ ಅವರಿಗೆ, ಭಾಳ ಹಸಿರಿನಿಂದ ವಿಷ್ಣುಭಿಮಾನಿಗಳು ಕಾಯ್ತಿದ್ರೆ ಅದರ ಸಂಭ್ರಮವನ್ನು ನೋಡಲಿಕ್ಕೆ. ಅದನ್ನು ಕನಿಷ್ಠ ಒಂದು 50,000 ಜನ ಸೇರುವಂತಹ ನಿರೀಕ್ಷೆ ಇದೆ. ಅದಕ್ಕೆ ತಕ್ಕ ಸೂಕ್ತ ಬಂದೋಬಸ್ತನ್ನು ನಾವು ಮಾಡ್ತೀವಿ. ಇದು ಭಾಳ ದೊಡ್ಡ ಕಾರ್ಯಕ್ರಮ ಅಂತ ಆಗುತ್ತೆ. ಈ ಸಂಬಂಧ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ. ನಾವು ಖಾಸಗಿಯಾಗಿ ಭೇಟಿ ಮಾಡೋದಕ್ಕೂ ಮಾತೃ ಸಂಸ್ಥೆಯಾದಂತಹ ವಾಣಿಜ್ಯ ಮಂಡಳಿಗೆ ಭೇಟಿಯಾಗೋಕ್ಕೂ ವ್ಯತ್ಯಾಸ ಇದೆ. ಅದನ್ನು ನೀವೇ ಹೇಳಿ ಅಂತ ಹೇಳಿದ್ವಿ. ಅದಕ್ಕೆ ನಾಳೆ ಭೇಟಿ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ನಿಮಗೆ ಸಂಜೆಷ್ಟೊಳಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಓಕೆ. ಸ್ವಲ್ಪ ಇಲ್ಲ.